ಕಾರಭೋಸಗಾದಲ್ಲಿ ಅದ್ದೂರಿಯಾಗಿ ಜರುಗಿದ ಉಜ್ಜಯಿನಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾಯಕದ ಜೊತೆಗೆ ನುಡಿದಂತೆ ನಡೆಯುವುದೇ ಧರ್ಮ ಉಜ್ಜಯಿನಿ ಜಗದ್ಗುರು ಅಫಜಲಪುರ ಮೇ 5 ತಾಲೂಕಿನ ಕಾರಭೋಸಗ ಗ್ರಾಮದಲ್ಲಿ ಉಜ್ಜಯಿನಿ ಪಟದ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಕಾಡಸಿದ್ದೇಶ್ವರರ ದೈವಿ ಸಾನ್ನಿಧ್ಯದಲ್ಲಿ ತಪೋನಿಧಿ ಪೂಜ್ಯ ಶ್ರೀ ಲಕ್ಷ್ಮೀಪುತ್ರ ಮುತ್ಯ ಅವರ ದಿವ್ಯ ನೇತೃತ್ವದಲ್ಲಿ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರರಾದ ಜಗದ್ಗುರು ಶ್ರೀ 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 ವರ್ಣೇಲ್ 8 ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಾಗವತ್ಪಾದರ ಅಡ್ಡಪಲ್ಲಕ್ಕಿ ಮಹೋತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಕ್ತರ ಘೋಷಣೆಗಳ ನಡುವೆ ಭವ್ಯವಾಗಿ ನೆರವೇರಿತು. ಧರ್ಮಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಡಗಂಚಿಯ ಶ್ರೀ ವೀರಭದ್ರ ಶಿವಾಚಾರ್ಯರು, ದೇವರಿಗಾಗಿ ಯಾರು ಕಾಯಕ ಮಾಡುತ್ತಾರೋ ಅವರಿಗೆ ಭಗವಂತ ಸದಾ ರಕ್ಷಣೆ ನೀಡುತ್ತಾನೆ ಎಂದು ಹೇಳಿದರು. ನಂತರ ಮಾತನಾಡಿದ ಜಗದ್ಗುರು ಶ್ರೀ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯರು, ಈ ನಾಡು ಸಮೃದ್ಧಿಯಾಗಲಿ, ಅನ್ನದಾತನಿಗೆ ಸೂಕ್ತ ಬೆಂಬಲ ಸಿಗಲಿ, ಸಂಸ್ಕಾರ ಮತ್ತು ದೇಶಭಕ್ತಿ ಹೊಂದಿದ ಸಂತತಿಯು ಬೆಳೆದು ಬರಲಿ ಎಂದು ಹಾರೈಸಿದರು. ಧರ್ಮವು ಮರಮಂದಿರಗಳಲ್ಲಿ ಮಾತ್ರ ಇರುವುದಿಲ್ಲ, ಪ್ರತಿಯೊಬ್ಬರೂ ತಮ್ಮ ಕಾಯಕದಲ್ಲಿ ನಿಷ್ಠೆಯಿಂದ ತೊಡಗಿಕೊಂಡು ನುಡಿದಂತೆ ನಡೆಯುವುದೇ ನಿಜವಾದ ಧರ್ಮ ಎಂದು ಅವರು ತಿಳಿಸಿದರು. ಕೈಲಾಸವೆಂಬುದು ಎಲ್ಲೋ ಮೇಲಿಲ್ಲ, ಅದು ನಮ್ಮ ಮನಸ್ಸಿನಲ್ಲೇ ಇದೆ. ಆದ್ದರಿಂದ ನಾವು ಸದಾ ಉತ್ತಮ ಚಿಂತನೆಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಉಪದೇಶಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಜಾಗೃತರಾಗಬೇಕು, ಬಿಟ್ಟಿ ಭಾಗ್ಯಗಳಿಗೆ ಮರುಳಾಗಬಾರದು ಎಂದು ಎಚ್ಚರಿಸಿದವರು. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶ್ರೀಮಂತರಾಗುತ್ತಿದ್ದರೆ ರೈತರು ಇನ್ನೂ ಸಂಕಷ್ಟದಲ್ಲೇ ಉಳಿದಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದವರು. ಲಕ್ಷ್ಮೀಪುತ್ರ ಮುತ್ಯ ಅವರ ನೇತೃತ್ವದಲ್ಲಿ ಇನ್ನಷ್ಟು ಧಾರ್ಮಿಕ ಕಾರ್ಯಗಳು ನಡೆಯಲಿ, ಅದಕ್ಕೆ ಗ್ರಾಮಸ್ಥರ ಸಹಕಾರ ಅಗತ್ಯ ಎಂದು ಹೇಳಿದರು. ಮಹೋತ್ಸವದಲ್ಲಿ ಗ್ರಾಮಸ್ಥರು, ಭಕ್ತರು ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ ಅನೇಕರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಸೈಫನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಅಫಜಲ್ಪುರ. ಅತ್ಯಂತ ಅದ್ಭುತವಾಗಿ ಸಂಧ್ಯಾಕಾಲದ ಗೋಧೂಳಿ ಲಗ್ನದೊಳಗೆ ಪ್ರಾರಂಭವಾದಂತ ಅಡ್ಡಪಲ್ಲಕ್ಕಿ ಮಹೋತ್ಸವ ಇಷ್ಟು ಹೊತ್ತಾದ್ರೂ ಕೂಡ ಯಾರಿಗೂ ಬೇಸರವಾಗದೆ ಅತ್ಯಂತ ಖುಷಿಯಿಂದ ನೀವೆಲ್ಲರೂ ಕೂಡ ಆ ಉತ್ಸವದಲ್ಲಿ ಭಾಗಿಯಾಗಿದ್ದೀರಿ. ನಮ್ಮ ಕಡಗಂಚಿಯ ವೀರ ತಪ್ಪನನ್ನ ಕಡೆಯ ಅಂಚಿನವರೆಗೂ ಕೂಡ ಕರೆದುಕೊಂಡು ಹೋಗಿ ಮುಕ್ತಿ ಕೊಡ್ತಕ್ಕಂಥ ಸ್ವಾಮಿಗಳು ಯಾರಾದ್ರೂ ಇದ್ರೆ ಅದು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು. ಅವ್ರ ಮಾತುಗಳು ಕೇಳಿದ್ರಿ, ಆ ತೋಗಲೆ ಅಂದ್ಬಿಟ್ರೆ ಆದಂಗೆ. ಹಾಗಾಗಿ ವೀರಭದ್ರನ ಆದೇಶ ಆದಂಗ. ಅಷ್ಟರ ಮಟ್ಟಿಗೆ ಯಾವ ಉತ್ಸವದೊಳಗೂ ಕೂಡ ಪಲ್ಲಕ್ಕಿ ಮುಂದೆ ಅವ್ರು ಬಂದೇ ಇಲ್ಲ. ಉತ್ಸವ ಪ್ರಾರಂಭ ಮಾಡಿ ಕಾರ್ಯಕ್ರಮ ಕಡೆಗೆ ಹೋಗ್ತಿರ್ತಾರ. ಆದ್ರೆ ಕಾರಭೋಸ್ಗ ಗ್ರಾಮದ ಮೇಲೆ ಅವರೆಷ್ಟು ಪ್ರೀತಿ ಇಟ್ಟಾರ ಅಂದ್ರೆ ಉತ್ಸವ ಆರಂಭ ಆದಾಗಿನಿಂದ ಮುಗಿಯೋವರೆಗೂ ಕೂಡ ಪಾದಯಾತ್ರೆ ಮುಖಾಂತರ ನಿಮ್ ಜೊತೆಗೆ ಬಂದಾರ ಅಂದ್ರ ನಿಮ್ಮ ಗ್ರಾಮದ ಮೇಲೆ ಅವರೆಷ್ಟು ವಿಶ್ವಾಸ ಇಟ್ಟಾರ, ನೀವು ಅವ್ರ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆಗಳನ್ನು ಇಟ್ಟಿದ್ದೀರಿ ಅನ್ನುವಂಥದ್ದು ಈ ಮೂಲಕ ವ್ಯಕ್ತ ಆಗ್ತದ. ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ, ಹಿರಿಯರಿದ್ದಾರೆ, ವಯೋವೃದ್ಧರು, ಜ್ಞಾನವೃದ್ಧರಿದ್ದಾರೆ. ಅವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಧರ್ಮ ಸಂದೇಶ ನೀಡಿದ್ದಾರೆ. ಅವರಿಗೆ ಪೀಠದ ಆಶೀರ್ವಾದ ಜೊತೆಗೆ ಆಯುಷ್ಯ ಆರೋಗ್ಯ ಭಾಗ್ಯಗಳು ವೃದ್ಧಿಯಾಗ್ಲಿ ಅನ್ನುವಂತ ಮಾತನ್ನ ಆಶೀರ್ವಾದ ಮಾಡುತ್ತಾ ನಮ್ಮ ಕಾಡಸಿದ್ದೇಶ್ವರನ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.